ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವತ್ತು ನನ್ನ ಕಝಿನ್ ಪದ್ಮ ಅಂತ, ನಿಮಗೂ ಅವ್ರ ಮೊದಲು ಒಂದು ವಿಡಿಯೋ ತೋರಿಸಿದ್ದೆ ಒಂದು ಸಲ. ಅವ್ರು ಬಂದಿದ್ದಾರೆ ಇವತ್ತು. ಅವರು ನಿಮಗೆ ತಂಬಿಟ್ಟು ಹೇಗೆ ಮಾಡೋದು, ಮತ್ತು ಅದು ತಂಬಿಟ್ಟು ಅಂದರೆ ಅದು ತಂಬಿಟ್ಟಿಗಿಂತ ಮೈಸೂರು ಪಾಕ್ ಅಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಹೆಸರು ನಾನು ಹೊಸ ಹೆಸರು ಕೊಟ್ಟಿರೋದು. ಅಷ್ಟು ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅವ್ರು ಹೇಗೆ ಮಾಡೋದು ತಂಬಿಟ್ಟನ್ನ ಅಂತ ಇವತ್ತು ನಿಮಗೆಲ್ಲ ಹೇಳ್ಕೊಡ್ತಾರೆ. ಬನ್ನಿ ತೋರಿಸ್ತಾರೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಪದ್ಮ ನಮಸ್ತೆ ಮಾಡಿ ಎಲ್ಲರೂ. ನಮಸ್ತೆ. ಸರಿ, ಇವತ್ತು ನೋಡಿ ಯಾವುದು ಇಂಗ್ರೀಡಿಯೆಂಟ್ಸ್ ಅವರೇ ಹೇಳ್ತಾರೆ ನೋಡಿ. 1 kg ಹುರ್ಗಡ್ಲೆ, 1 kg ಹುರ್ಗಡ್ಲೆ, ಓಕೆ, ಅರ್ಧ kg ಕಡಲೆಕಾಯಿ ಬೀಜ, ಅರ್ಧ kg ಕಡಲೆಕಾಯಿ ಬೀಜ, 1 ಪಾವು ಅಕ್ಕಿ, 1 ಪಾವ್ ಅಕ್ಕಿ, ಒಂದು ಸ್ವಲ್ಪ 1/4 ಪಾವ್ ಅಷ್ಟು ಬಿಳಿ ಎಳ್ಳು, ಒಂದು ದೊಡ್ಡ ಕೊಬ್ಬರಿ, ಸ್ವಲ್ಪ ತೆಂಗಿನಕಾಯಿ ಈ ಥರ ಪೀಸ್ ಮಾಡ್ಕೊಳ್ಳಿ. ಇದು 1 kg ಬೆಲ್ಲ, 1 kg ಬೆಲ್ಲ, ಮತ್ತೆ ಏಲಕ್ಕಿಕಾಯಿ ಆಯಿತಾ. ಇದು ಇನ್ನೊಂದ್ಸಲ ಮತ್ತೆ ಹೇಳ್ಬಿಡ್ತೀನಿ. 1 kg ಬೆಲ್ಲ, ಸ್ವಲ್ಪ ಏಲಕ್ಕಿಕಾಯಿ, 1 kg ಹುರ್ಗಡ್ಲೆ, ಅರ್ಧ kg ಕಡಲೆಕಾಯಿ ಬೀಜ, 1 ಪಾವು ಅಕ್ಕಿ, ಯಾವುದಾದ್ರೂ ಊಟದ ಅಕ್ಕಿ ಆಗಲಿ ಸೊಸೈಟಿ ಆಗಲಿ ಯಾವುದಾದ್ರೂ ತೊಗೋಬೋದು ನೀವು. ಅಕ್ಕಿ, 1/4 ಪಾವು ಬಿಳಿ ಎಳ್ಳು, ಸ್ವಲ್ಪ ತೆಂಗಿನಕಾಯಿ, ಮತ್ತು ಒಂದು ಕೊಬ್ಬರಿ. ಇದಿಷ್ಟನ್ನು ಹೇಗೆ ಮಾಡೋದು ಅಂತ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಈಗ ಅಕ್ಕಿನ ಸ್ವಲ್ಪ ಹುರ್ಕೋಬೇಕು, ಸ್ವಲ್ಪ ಕೆಂಪುಗೆ ಹುರ್ಕೋಬೇಕಾ ಪದ್ಮ? ಕೆಂಪುಗೆ ಅಕ್ಕಿನ ಹುರ್ಕೋಬೇಕು ನೋಡಿ. ಅಕ್ಕಿ ಇಷ್ಟು ಹುರಿದ್ರೆ ಸಾಕು. ಈಗ ಅಕ್ಕಿ ತೆಗೆದ್ಬಿಟ್ಟು ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹುರ್ಕೊಂಡು ಆಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ನಾವು ಹುರ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜನ ಹುರ್ಕೋಬೇಕು, ಆಮೇಲೆ ಬಿಳಿ ಎಳ್ಳನ್ನು ಹುರ್ಕೋಬೇಕು. ಈ 3 ಹುರ್ಕೋಬೇಕು. ಮತ್ತು ತೆಂಗಿನಕಾಯಿನೂ ಕೊಬ್ಬರಿನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಯಾಕೆಂದರೆ ಸ್ವಲ್ಪ ಒಂದು 7-8 ದಿವಸ ಇಟ್ಟರು ಕೆಡಲ್ಲ. ಆಚೆ ಇಟ್ಟರು ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ಹಸಿ ವಾಸನೆ ಬರೋಲ್ಲ. ಪದ್ಮ, ನೀವು ಈ ತಿಂಡಿನ ಯಾರಿಂದ ಕಲ್ತ್ರಿ? ಅವರಿಂದ ಕಲಿತೆ. ಹೌದಾ? ಅವ್ರೇನಾಗಬೇಕು ನಿಮಗೆ? ಅತ್ತೆ ಆಗಬೇಕು ನನಗೆ, ಸೋದರ ಅತ್ತೆ. ನನಗೂ ಅತ್ತೆ ಆಗಬೇಕು ಅವರು, ಚಿಕ್ಕತ್ತೆ. ಅದರಿಂದ ನೋಡಿ ಅವ್ರ ಜ್ಞಾಪಕಾರ್ಥವಾಗಿ ಇವತ್ತು ನಾವು ಅವರಿಲ್ಲ. ಹೌದು, ಖಂಡಿತ. ಎಲ್ಲ ಪ್ರತಿಯೊಂದರಲ್ಲೂ ಅವರು ಎಲ್ಲ ಹೇಳ್ಕೊಡೋದೇ ಆಗಲಿ, ಕ್ಲೀನೇ ಆಗಲಿ, ಎಲ್ಲ ಪ್ರತಿಯೊಂದು ಅವರು ಹೇಳ್ಕೊಡ್ತಾಯಿದ್ರು. ಇವತ್ತು ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿ, ಅವ್ರಿಗೆ ಹೇಳ್ಕೊಟ್ಟಿದ್ದ ತಿಂಡಿ ನಾವು ಮಾಡ್ಬೋದು. ಅಂದರೆ ಅವ್ರನ್ನ ನೆನೆಸ್ಕೊಳ್ತಾ ನಾವು ಈ ತಿಂಡಿನ ನಿಜವಾಗ್ಲೂ ಖಂಡಿತ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮಾಡ್ಕೋಬೇಕು ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ ಇದು ತಿಂಡಿ. ನೋಡಿ, ಕಡಲೆಕಾಯಿ ಬೀಜ ಹುರಿದಾಯ್ತು. ಈಗ ಇದನ್ನು ತಗೊಂಡು ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಈಗ ಬಿಳಿ ಎಳ್ಳನ್ನ ಹಾಕೊಳ್ಳೋಣ. ಬಿಳಿ ಎಳ್ಳನ್ನ ಹುರ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅದು ಚಟಪಟ ಅಂದರೆ ಸಾಕದು ಬಿಳಿ ಎಳ್ಳು. ಕಡಲೆಕಾಯಿ ಬೀಜ ಮಾತ್ರ ಇವಾಗ ಸಿಪ್ಪೆ ತೆಗಿಬೇಕಿದೆಲ್ಲ. ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಹಾಕಬೇಕು. ಎಳ್ಳು ಆಗೋಯ್ತು ಅಷ್ಟೇ. ಈ ಕಾಯಿ ಹಾಕ್ತಾಯಿದ್ದಾರೆ, ಕಾಯಿನ ಹುರ್ಕೊಳ್ಳೋಣ. ಕೊಬ್ಬರಿನೂ ಹುರ್ಕೋಬೇಕಾ? ಕೊಬ್ಬರಿ ಏನು ಬೇಡ, ಕಾಯಿ ಮಾತ್ರ ಹುರ್ಕೊಂಡ್ರೆ ಅದು ಹಸಿ ವಾಸನೆ ಇರೋಲ್ಲ, ಮತ್ತು ಕೆಡೋದಿಲ್ಲ ಬೇಗ. ಒಂದು 5-6 ದಿನ ಆರಾಮಾಗಿ ಆಚೆನೇ ಹೊರಗಡೆ ಇಟ್ಕೋಬೋದು. ಅದಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊತಿದ್ರು ಚೆನ್ನಾಗಿರುತ್ತೆ. ಈಗ ಬೆಲ್ಲನ ನಾವು ಪಾಕ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, 1 ಗ್ಲಾಸು, ಇದು 1 kgಗೆ 1 ಗ್ಲಾಸು, ಮತ್ತು 1.5 ಗ್ಲಾಸು ನೋಡು, 1.5 ಗ್ಲಾಸ್ ಅಷ್ಟೇ. ಇದನ್ನು ಇವಾಗ ಪಾಕಕ್ಕೆ ಇಡೋಣ. ಆಮೇಲೆ ಅದ್ರದ್ದು ಕನ್ಸಿಸ್ಟೆನ್ಸಿ ಇದು ಯಾವ ಥರ ಇದು ಬರುತ್ತೆ, ಯಾವುದು ಪಾಕ ಯಾವ ಇದಕ್ಕೆ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ಇಷ್ಟು ಪಾಕ ಬಂದರೆ ಸಾಕು. ಇಷ್ಟು ಸುಮ್ಮನೆ ಒಂದು ಸ್ವಲ್ಪ ಒಂಚೂರು ಹಿಂಗೆ ಅಂಟಂಗೆ ಪಾಕ ಬಂದರೆ ಸಾಕು. ಜಾಸ್ತಿ ಪಾಕ ಏನು ಬೇಡ, ಅಷ್ಟೇ. 1.5 ಇಂದ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು ಇದಕ್ಕೆ, ಅಷ್ಟಾಗತ್ತೆ ನೋಡಿ. ಈಗ ಇದನ್ನೆಲ್ಲ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದ್ದೀವಿ. ಇದನ್ನೆಲ್ಲ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಲಿಲ್ಲ. ಎಲ್ಲ ಮಿಕ್ಸಿಲಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀವಿ ನೋಡಿ. ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆನ 1 ಇಡೀ ಹುರ್ಗಡ್ಲೆನ ಹಾಗೆ ಹಾಕಿದ್ದೀವಿ.
ಇನ್ನೆಲ್ಲ ಎಲ್ಲ ಬಿಸಿ ಮಾಡಿಕೊಂಡು ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕೋದು. ಮತ್ತು ಈಗ ಬೆಲ್ಲದ್ದು ಪಾಕ ಹಾಕೋದು. ತೊಗೊಳ್ಳಿ ಹಾಕಿ ಸರಿ. ಈಗ ನೋಡಿ ಇದು ಬೆಲ್ಲದ ಪಾಕನ ಅದಕ್ಕೆ ಹಾಕೊತಾ ಇದ್ದಾರೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ತಾರೆ. ಆಮೇಲೆ ನಿಮಗೆ ಉಂಡೆ ಕಟ್ಟಬೇಕಾದ್ರೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ. ಈಗ ಬಿಸಿ ಪಾಕದಲ್ಲೇ ಹೆಂಗೆ ನೋಡಿ ಈ ರೀತಿ. ನೀವು ತುಪ್ಪ ಬೇಕಾದರೆ ಕೈಗೆ ಸವರ್ಕೋಬೋದು, ಇಲ್ಲದೆ ಹೋದರೆ ಏನು ಬೇಡ. ಹಾಕದೇ ಹೋದ್ರೆ ನೀಟಾಗಿ ಬರುತ್ತೆ. ನಾವು ಏನು ತುಪ್ಪ ಎಣ್ಣೆ ಏನೂ ಹಾಕಿಲ್ಲ ನೋಡಿ, ಎಷ್ಟು ನೀಟಾಗಿ ಕಟ್ತಾ ಇದ್ದಾರೆ. ಹೀಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೈಸೂರು ಪಾಕ್ ಥರ ಟೇಸ್ಟ್ ಅಂತೂ ಮೈಸೂರು ಪಾಕ್ ಥರ. ಕಡಲೆಕಾಯಿ ಬೀಜ ಮಾತ್ರ ನುಣ್ಣಗೆ ಮಾಡ್ಕೋಬೇಡಿ, ಅರ್ಧಂಬರ್ಧ ತರಿಯಾಗಿರಲಿ. ಕಡಲೆಕಾಯಿ ಬೀಜ ಎಷ್ಟು ತರಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಇಡೀ ಉರ್ಗಡ್ಲೆನ ಹಾಗೆ ಹಾಕಿ ಒಂಥರ ನೋಡಿ ಈ ಥರ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳಿ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಪದ್ಮ, ತುಂಬ ಥ್ಯಾಂಕ್ಸ್ ನಿಮಗೆ. ನೀವು ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ, ಮಾಡ್ಕೊಳ್ಳಿ, ಮಾಡಿ ರುಚಿ ನೋಡಿ, ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ರುಚಿ ನೋಡಿ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹರಿ ಓಂ. ಜೈ ಭಾರತ್ ಮಾತಾ.